MRPನೋ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಏನಿದು? ಏನಾರಲ್ಲಿ ನಿಮ್ಗೆ ಯಾಕೆ ಬೇಕು? ನಮ್ಮ ಹತ್ರ ಇರೋದು ರೈಟು ಬೇಕಾದ್ರೆ ತಗೊಳ್ಳಿ, ಬೇಡದ್ರೆ ಬಿಟ್ಬಿಡಿ. ಯಾಕೆ ನಾನು ತಗೊಂಡೋಗಿ ಬಂದಿದ್ದು, ನನಗೆ ಮಾಹಿತಿ ಕೊಡ್ಬೇಕು ನೀವು. ಮಾಹಿತಿ ಹಾಕಲ್ ತಗೊಳ್ಳಿ. ಮಾಹಿತಿ ಹಾಕಲ್ ತಗೊಳ್ಳಿ. ಒಂದು ನಿಮಿಷ ಇರ್ಬವಾ? ಯಾಕೆ ಹಂಗಾರೆ ಬಿಲ್ ಕೊಡಲ್ವಾ ನೀವು? ಇಲ್ಲ, ಬಿಲ್ ಇಲ್ಲ. ನಾನು ನಿಮ್ಮ ಈಗ ಇಲ್ಲ, ಬಿಲ್ ಇಲ್ಲ. ಹಾಂ, ಬಿಲ್ ಮಾಡಕ್ಕೆ ಕೊಟ್ಟಿದ್ದು, ಬಂದಿಲ್ಲ, ಕೊಡ್ತೀನಿ. ಬಂದಮೇಲೆ ಇದು ಅಮೌಂಟ್ ಹಾಕೊಡ್ತೀರಾ? ಬಿಲ್ ಹಾಕೊಡ್ತೀರಾ? ಯಾವ ಬರುತ್ತೆ ಬಿಲ್ಲು? ನಾಳೆ ಬರ್ತದೆ. ನಾಳೆ ಎಷ್ಟೊತ್ತಿಗೆ? ನಾಳೆ ಮಧ್ಯಾಹ್ನ ಬನ್ನಿ. ಇರಲಿ ನಾನೇನು ಮಾಡ್ಬೇಕು ಗೊತ್ತು, ಮಾಡ್ತೀನಿ. ಬಿಲ್ ಬುಕ್ ಕೊಡ್ತಿಲ್ಲ ಇಲ್ಲಿ. MRPನೋ ಇಲ್ಲ ಬಾರ್ ಆ್ಯಂಡ್ ರೆಸ್ಟೋರೆಂಟೋ ಏನೂ ಹಾಕಿಲ್ಲ ಇಲ್ಲಿ ನೋಡಿ. ಇದು MRPನೋ ಇಲ್ಲ ಬಾರ್ ಆ್ಯಂಡ್ ರೆಸ್ಟೋರೆಂಟೋ ಏನೂ ಹಾಕಿಲ್ಲ. ಮತ್ತು ಬಿಲ್ ಕೇಳ್ತಾಯಿದ್ದೀನಿ, ಬಿಲ್ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ಸ್ಪೆಕ್ಟ್ರಿಗೆ ಈಗಷ್ಟೇ ಫೋನ್ ಮಾಡಿದ್ದೀನಿ ನೋಡಿ. ಹಿಂದೆ ಹುಣಸೂರಲ್ಲಿ ಕೂಡ ಇದೇ ಆಗಿತ್ತು. ಮತ್ತು ಇಲ್ಲೂ ಕೂಡ ನೋಡಿ, ಹುಣಸೂರು ತಾಲೂಕಲ್ಲಿ ಎಲ್ಲ ಇದೇ ನಡೀತಾ ಇದೆ ಬಾರ್ಗಳಲ್ಲಿ. ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ಬಿಟ್ಟು MRPನೋ ಇದು ಬಾರ್ ಆ್ಯಂಡ್ ರೆಸ್ಟೋರೆಂಟೋ ಏನು ಮಾಹಿತಿ ಇಲ್ಲ. ಕೇಳಿದ್ರೆ ಬಿಲ್ನೂ ಕೊಡ್ತಿಲ್ಲ. ಬಿಲ್ ಕೊಡಬೇಕಾಗಿರೋದು ಅವ್ರ ರೂಲ್ಸು. ನಾಳೆ ಕೊಡ್ತೀನಿ, ನಾಡ್ದು ಕೊಡ್ತೀನಿ ಅಂತ ಹೇಳ್ತಾರೆ. ಇವತ್ತು ತಗೊಂಡಿದ್ದೀನಿ. ಖಂಡಿತ ನಾನು ಅಬಕಾರಿ ಇಲಾಖೆಗೆ ನಾನು ಕಂಪ್ಲೇಂಟ್ ಮಾಡ್ತೀನಿ, ಅದೇನಾಗುತ್ತೋ ಆಗಲಿ. ಮತ್ತು KR ನಗರಕ್ಕೆ ಹೋಗೋ ಹೈವೇ ಇದು. ಈ ಹೈವೇಯಿಂದ ಆ್ಯಕ್ಚುಲಿ ತುಂಬ ದೂರದಲ್ಲಿ ಆ ಬಾರ್ ಇದೆ. ನಾನು ಅಲ್ಲಿಗೆ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಕೊಟ್ಟರೆ ಎಣ್ಣೆನಾದರೆ MRPನೋ ಬಾರ್ ಆ್ಯಂಡ್ ರೆಸ್ಟೋರೆಂಟೋ ಏನೂ ಮಾಹಿತಿ ಹಾಕಿಲ್ಲ. ಆದರೆ ಕೇಳಿದಾಗ ಏನಂತವ್ರೆ ಅಂತ ಅಂದರೆ ಏನು ಹೇಳ್ತಿಲ್ಲ, ಬಾರ್ ಆ್ಯಂಡ್ ರೆಸ್ಟೋರೆಂಟು MRP ಅಂತ ಹೇಳ್ತಿಲ್ಲ. ಮತ್ತು ಬಿಲ್ ಕೇಳಿದೆ ನಾನು ತೊಗೊಂಡಿದ್ದು 80 ರೂಪಾಯಿ ಎಣ್ಣೆಗೆ 90 ರೂಪಾಯಿ ತೊಗೊಂಡ್ರು. ಬಿಲ್ ಕೇಳಿದೆ, ಬಿಲ್ ಇಲ್ಲ, ನಾನು ಮಾಡಕ್ಕೆ ಕೊಟ್ಟಿದ್ದೀನಿ, ನಾಡ್ದು ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ನನಗಂತೂ ಗೊತ್ತಿಲ್ಲ. ಇದು ಅಬಕಾರಿ ಇಲಾಖೆಯವರೇ ನನಗೆ ಮಾಹಿತಿ ಕೊಡಲಿ, ಏನಾಗುತ್ತೆ ನೋಡೋಣ. ನೋಡಿ ಎಷ್ಟು ದೂರದಲ್ಲಿದೆ ಹೈವೇಯಿಂದ. MRPನೋ ಬಾರ್ ಆ್ಯಂಡ್ ರೆಸ್ಟೋರೆಂಟು ಏನು ಮೆನ್ಷನ್ ಮಾಡಿಲ್ಲ. ಆ್ಯಕ್ಚುಲಿ ಮೆನ್ಷನ್ ಮಾಡಬೇಕು ಅಂತ ರೂಲ್ಸ್ ಇದೆ ನೋಡಿ. ಬರೀ MKP ವೈನ್ಸ್ ಅಂತ ಹಾಕಿದ್ದಾರೆ. ಮತ್ತು MKP ವೈನ್ಸ್ ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಹಾಕಿದ್ದಾರೆ ನೋಡಿ. ಇದು MRPನೋ ಬಾರ್ ಆ್ಯಂಡ್ ರೆಸ್ಟೋರೆಂಟು ಏನೂ ಹಾಕಿಲ್ಲ ಆ್ಯಕ್ಚುಲಿ. ಇದು ನೋಡಿ, ಹಿಂಗೆ ಹೋಯ್ತು ಅಂತಂದರೆ KR ನಗರ ರೋಡು, ಇದು ಹುಣಸೂರಿಂದ ಬರೋದು. ಬಂತು ಅಂತಂದರೆ ಲೆಫ್ಟ್ ಸೈಡ್ಗೆ ಬಾರ್ ಇದೆ ನೋಡಿ. ಎಷ್ಟು ದೂರದಲ್ಲಿದೆ ಆ್ಯಕ್ಚುಲಿ. ಇಲ್ಲಿ ಯಾರು ಕೇಳಿಲ್ವಾ ಅಂತ. ಇದು ಬಾರೋ ರೆಸ್ಟೋರೆಂಟೋ ಏನೂ ಹಾಕಿಲ್ಲ. MRPನೋ ಬಾರ್ ಆ್ಯಂಡ್ ರೆಸ್ಟೋರೆಂಟು ಏನೂ ಹಾಕಿಲ್ಲ. ಇದು ನಾವು ಏನು ಹೇಳ್ಬೇಕು ನನಗಂತೂ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿದೆ. ಅವ್ರು ಏನೇ ಇದ್ರು ಮುಂದೆ ನಾನು ಫೋನ್ ಮಾಡಿ ಅಂತ ಹೇಳಿದ್ರು. ಆ್ಯಕ್ಚುಲಿ ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡ್ತಿಲ್ಲ. ನಾಳೆ ಇದು ಕೂಡ ಒಂದು ಕಂಪ್ಲೇಂಟ್ ಕೊಡ್ತೀನಿ. ಗೊತ್ತಿಲ್ಲ, ನಾನು ಪೇ ಮಾಡಿದ್ದೀನಿ ಅವ್ರಿಗೆ. ನಾನು ಖಂಡಿತ ಕಂಪ್ಲೇಂಟ್ ಕೊಡ್ತೀನಿ, ಏನಾಗುತ್ತೆ ನೋಡೋಣ ಮುಂದೆ. ಹುಣಸೂರು ತಾಲೂಕಿನ ಕಟ್ಟೆ ಮಳಲವಾಡಿ ಗ್ರಾಮದಲ್ಲಿ MRP ಬಾರ್ಗೆ MRP ಅಂತ ಬೋರ್ಡ್ ಹಾಕ್ತೆ ಜನರನ್ನು ವಂಚಿಸಿ ಅಧಿಕ ಅಮೌಂಟ್ನ ತೊಗೊಳ್ತಾಯಿದ್ರು. ನಾನು ಕೇಳಿದಾಗ ನನಗೂ ಕೂಡ MRPಗಿಂತ ಅಧಿಕ ಬೆಲೆನ ತೊಗೊಂಡ್ರು. ಅದನ್ನು ಪ್ರಶ್ನಿಸಿ ನಾನು ಅಬಕಾರಿ ಇಲಾಖೆಗೆ ಕಂಪ್ಲೇಂಟ್ನ ಮಾಡಿದ್ದೀನಿ. ಅವರು ಮುಂದೆ ಯಾವ